ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರಿದ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗಿದೆ. ನಿರ್ದಿಷ್ಟ ಖಾತೆಯೇ ಬೇಕು ಅಂತ ಪಟ್ಟು ಹಿಡಿದಿದ್ದವರಿಗೆ ಹೈಕಮಾಂಡ್ ಮಣೆ ಹಾಕಲಿಲ್ಲ. ಹಿಂದೆ ಇದ್ದಂತಹ ಹಲವರ ಖಾತೆಗಳು ಬದಲಾಗ್ಬಿಟ್ಟಿವೆ. ಕಿರಿಯ ಸಚಿವರಿಗೆ ಆಯಕಟ್ಟಿನ ಪ್ರಬಲ ಖಾತೆಗಳನ್ನು ಹಂಚಿಕೆ ಮಾಡಿರೋದಿದೆಯಲ್ಲ, ಇದು ಕುತೂಹಲ ಮೂಡಿಸ್ತಾ ಇದೆ. ಡಿಕೆ ಶಿವಕುಮಾರ್ ಸಂಪುಟದ ಎಲ್ಲ 13 ಸಚಿವರಿಗೆ ಖಾತೆ ಹಂಚಿಕೆ. ಪ್ರಿಯಾಂಕ ಖರ್ಗೆ ಹೆಗಲಿಗೆ ಮಹತ್ವದ ಗೃಹ ಇಲಾಖೆ ಹೊಣೆ. ಹಿಂದೆ ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಈಗ ಕಂದಾಯ ಮಂತ್ರಿ. ಹೆಚ್ಚು ಆದಾಯದ ಬೆಂಗಳೂರು ನಗರಾಭಿವೃದ್ಧಿ ಕೃಷ್ಣ ಬೈರೇಗೌಡ ಹೆಗಲಿಗೆ. ರಾಮಲಿಂಗಾರೆಡ್ಡಿ ಎಂಬ ಹೆಸರಿನ ನಾನು, ಕೃಷ್ಣ ಬೈರೇಗೌಡ ಎಂಬ ಹೆಸರಿನ ನಾನು, ಭೈರತಿ ಸುರೇಶ್ ಎಂಬ ಹೆಸರಿನ ನಾನು. ಕಳೆದ ಬುಧವಾರ ಮೇ 3ನೇ ತಾರೀಕು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆ 13 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಮೊದಲ ಹಂತದಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂತ್ರಿಗಳಾಗಿದ್ದ ಬಹುತೇಕ ಮಂದಿ ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರಿದ್ರು. ಪದಗ್ರಹಣ ನಡೆದು 24 ಗಂಟೆ ಕಳೆದಿದ್ರು ಖಾತೆಗಳ ಹಂಚಿಕೆಯಾಗಿರಲಿಲ್ಲ. ಕೆಲವು ಸಚಿವರು ತಮಗೆ ಇಂತಹದ್ದೇ ಖಾತೆಗಳು ಬೇಕು ಅಂತ ಪಟ್ಟು ಹಿಡಿದಿದ್ರು. ಆದರೆ ಒತ್ತಡಕ್ಕೆ ಸೊಪ್ಪು ಹಾಕದ ಹೈಕಮಾಂಡ್ ತಾನು ಅಂದುಕೊಂಡಂತೆ ಖಾತೆಗಳನ್ನು ಹಂಚಿಕೆ ಮಾಡಿದೆ. ಮುಖ್ಯಮಂತ್ರಿ ಕಳಿಸಿಕೊಟ್ಟಿದ್ದ ಖಾತೆಗಳ ಹಂಚಿಕೆ ಪಟ್ಟಿಗೆ ರಾಜ್ಯಪಾಲರು ಅಂಕಿತ ಹಾಕಿ ಅಧಿಸೂಚನೆ ಹೊರಡಿಸಿದ್ದಾರೆ. ಕೆಲವರ ಖಾತೆ ಬದಲು ಹಲವರಿಗೆ ಹಿಂದಿನ ಖಾತೆಗಳೇ ಮುಂದುವರಿಕೆ. ಹಣಕಾಸು ಸೇರಿ ಪ್ರಮುಖ ಖಾತೆ ತಮ್ಮ ಬಳಿಯೇ ಉಳಿಸಿಕೊಂಡ ಸಿಎಂ. ಹಲವು ಸಚಿವರಿಗೆ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದ ಖಾತೆಗಳೇ ಮುಂದುವರೆದಿದೆ. ಆದರೆ ಕೆಲವು ಮಹತ್ವದ ಖಾತೆಗಳ ಹೊಣೆಗಾರಿಕೆ ಅದಲು ಬದಲಾಗಿದೆ. ಹಾಗಿದ್ರೆ ಯಾರಿಗೆ ಯಾವ ಖಾತೆಗಳನ್ನ ಹಂಚಿಕೆ ಮಾಡಲಾಗಿದೆ ಅಂತ ನೋಡೋದಾದ್ರೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಣಕಾಸು, ಗುಪ್ತಚರ, ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣೆ ಇಲಾಖೆಯನ್ನ ತಮ್ಮ ಬಳಿನೇ ಉಳಿಸಿಕೊಂಡಿದ್ದಾರೆ. ಇದಲ್ಲದೆ ಹಂಚಿಕೆಯಾಗದೆ ಉಳಿದ ಎಲ್ಲಾ ಖಾತೆಗಳು ಮುಖ್ಯಮಂತ್ರಿ ಬಳಿನೇ ಇವೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ಗೆ ಕಂದಾಯ ಇಲಾಖೆ ಹಾಗೂ ಕ್ರೀಡಾ ಹಾಗೂ ಯುವಜನ ಸಬಲೀಕರಣ ಇಲಾಖೆಗಳ ಹೊಣೆ ನೀಡಲಾಗಿದೆ. ಆದರೆ ಕಳೆದ ಬಾರಿ ಅವರಿಗಿದ್ದ ಗೃಹ ಖಾತೆ ಈ ಬಾರಿ ಕೈತಪ್ಪಿದೆ. ಇನ್ನು ಹಿರಿಯ ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಸಿದ್ದರಾಮಯ್ಯ ಸಂಪುಟದಲ್ಲಿ ನೀಡಲಾಗಿದ್ದಂತಹ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಿಕ್ಕಿದ್ರೆ, ಕೆಜೆ ಜಾರ್ಜ್ಗೂ ಹಿಂದೆ ತಾವು ನಿರ್ಮಿಸಿದ್ದ ಇಂಧನ ಖಾತೆ ಜೊತೆಗೆ ಪ್ರವಾಸೋದ್ಯಮ ಖಾತೆ ಹೊಣೆ ನೀಡಲಾಗಿದೆ. ಇನ್ನು ಎಂಬಿ ಪಾಟೀಲ್ ಅವರಿಗೂ ಸಿದ್ದರಾಮಯ್ಯ ಸಂಪುಟದಲ್ಲಿ ನೀಡಲಾಗಿದ್ದಂತಹ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆಯನ್ನೇ ಮುಂದುವರಿಸಲಾಗಿದೆ. ಇದರ ಜೊತೆಗೆ ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ ಹೊಣೆಯನ್ನ ನೀಡಲಾಗಿದೆ. ಆದರೆ ಈ ಹಿಂದೆ ಸಾರಿಗೆ ಸಚಿವರಾಗಿದ್ದ ರಾಮಲಿಂಗಾರೆಡ್ಡಿಗೆ ಈ ಬಾರಿ ಜಲಸಂಪನ್ಮೂಲ ಇಲಾಖೆ ನೀಡಲಾಗಿದೆ. ಉಳಿದಂತೆ ಆಯಕಟ್ಟಿನ ಲೋಕೋಪಯೋಗಿ ಇಲಾಖೆ ಮತ್ತು ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರ ಪಾಲಾಗಿದೆ. ಈ ಹಿಂದೆ ಕಂದಾಯ ಸಚಿವರಾಗಿದ್ದ ಕೃಷ್ಣ ಬೈರೇಗೌಡರಿಗೆ ಈ ಬಾರಿ ಮಹತ್ವದ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಒಲಿದಿದೆ. ಜಿಬಿಎ ಬೆಂಗಳೂರಿನ ಎಲ್ಲ 5 ಪಾಲಿಕೆಗಳು, ಬಿಡಬ್ಲ್ಯೂಎಸ್ಎಸ್ಪಿ, ಬಿಎಂಆರ್ಸಿಎಲ್ ಕೂಡ ಇದರಲ್ಲಿ ಒಳಗೊಳ್ಳಲಿದೆ. ಇನ್ನು ಕಳೆದ ಬಾರಿ ಗ್ರಾಮೀಣಾಭಿವೃದ್ಧಿ ಮತ್ತು ಐಟಿಬಿಟಿ ಸಚಿವರಾಗಿದ್ದ ಪ್ರಿಯಾಂಕ ಖರ್ಗೆಗೆ ಈ ಬಾರಿ ಆಯಕಟ್ಟಿನ ದೊಡ್ಡ ಜವಾಬ್ದಾರಿಯೇ ಸಿಕ್ಕಿದೆ. ಗೃಹ ಇಲಾಖೆ ಪ್ರಿಯಾಂಕ ಖರ್ಗೆ ಪಾಲಾಗಿದ್ದು, ಇದರ ಜೊತೆಗೆ ಐಟಿಬಿಟಿ ಇಲಾಖೆಯನ್ನು ನೀಡಲಾಗಿದೆ. ಇನ್ನು ಹಿಂದೆ ಸ್ಪೀಕರ್ ಆಗಿದ್ದು ಈಗ ಡಿಕೆ ಶಿವಕುಮಾರ್ ಸಂಪುಟ ಸೇರಿರುವ ಯುಟಿ ಖಾದರ್ ಅವರಿಗೆ ತಮ್ಮ ನೆಚ್ಚಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಖಾತೆ ದೊರೆತಿದೆ. ಈ ಮೊದಲು 2013ರಿಂದ 2016ರ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಯುಟಿ ಖಾದರ್ ಆರೋಗ್ಯ ಸಚಿವರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ರು. ಮೊದಲ ಬಾರಿಗೆ ಸಚಿವರಾಗಿರುವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯಗೆ ನಗರಾಭಿವೃದ್ಧಿ ಇಲಾಖೆ ಹೊಣೆ ನೀಡಲಾಗಿದೆ. ಇನ್ನು ಕಳೆದ ಬಾರಿ ಅರಣ್ಯ ಸಚಿವರಾಗಿದ್ದ ಈಶ್ವರ್ ಖಂಡ್ರೆ ಅವರ ಖಾತೆ ಈ ಬಾರಿ ಬದಲಾಗಿದೆ. ಖಂಡ್ರೆ ಅವರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹೊಣೆ ನೀಡಲಾಗಿದೆ. ಉಳಿದಂತೆ ಸಿದ್ದರಾಮಯ್ಯರ ಆಪ್ತ ಭೈರತಿ ಸುರೇಶ್ ಕಳೆದ ಬಾರಿ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಆದರೆ ಈ ಬಾರಿ ಅವರ ಖಾತೆ ಬದಲಾಗಿದ್ದು ಸಾರಿಗೆ ಇಲಾಖೆ ಹೊಣೆ ನೀಡಲಾಗಿದೆ. ಇನ್ನು ಶರಣಪ್ರಕಾಶ್ ಪಾಟೀಲ್ಗೆ ಹಿಂದೆ ಇದ್ದ ವೈದ್ಯಕೀಯ ಶಿಕ್ಷಣ ಇಲಾಖೆ ಖಾತೆಯನ್ನೇ ಮತ್ತೆ ನೀಡಲಾಗಿದೆ. ಇದರ ಜೊತೆಗೆ ಕೌಶಲ್ಯಾಭಿವೃದ್ಧಿ ಇಲಾಖೆ ಜವಾಬ್ದಾರಿಯೂ ಸಿಕ್ಕಿದೆ. ಸಚಿವರ ಒತ್ತಡಗಳಿಗೆ ಮಣಿಯದ ಹೈಕಮಾಂಡ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾರಿಗೆ ಸಚಿವರಾಗಿದ್ದ ರಾಮಲಿಂಗಾರೆಡ್ಡಿ ಈ ಬಾರಿ ಬೆಂಗಳೂರು ಅಭಿವೃದ್ಧಿ ಖಾತೆ ಮೇಲೆ ಕಣ್ಣಿಟ್ಟಿದ್ರು. ಬೆಳಗ್ಗೆಯಿಂದಲೂ ಅದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದಿದ್ರು. ನೀರಾವರಿ ಖಾತೆ ತೆಗೆದುಕೊಂಡು ನಾನೇನ್ ಮಾಡಲಿ ಅಂತ ಆಕ್ರೋಶ ಹೊರಹಾಕಿದ್ರು. ಆದರೆ ಈ ಪಟ್ಟಿಗೆ ಹೈಕಮಾಂಡ್ ಮಣಿದಿಲ್ಲ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ನಿರಾಕರಿಸಿದ್ದಾರೆ.
ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಬಿಜೆಪಿ ಅವರು ಸ್ವಲ್ಪ ಆರೋಪಗಳನ್ನ ಮಾಡ್ತಾರೆ. ಬಿಜೆಪಿಯವರೇ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ. ಫಸ್ಟು 30 ಸತಿ ನಾವು ಮಾಡಿದಾಗ ಫಸ್ಟ್ ಏನು ಕೊಟ್ಟಿದ್ವಾ, ಹಾಗೂ ಏನು ಕೊಟ್ಟಿರಲಿಲ್ಲ. ಮುಂದಕ್ಕೆ ಮಾಡಿದಾಗ ಖಂಡಿತ. ಪ್ರಮಾಣ ವಚನ ಆದ ಬೆನ್ನಲ್ಲೇ ನೀವು ಒಂದು 3 ಘೋಷಣೆ 4 ಘೋಷಣೆ ಮಾಡಿದ್ದೀರಿ ಸರ್. ಅದಕ್ಕೆ ಬಿಜೆಪಿ ಹೇಳ್ತಾ ಇರೋದೇನು ಅಂತಂದ್ರೆ ಹಳೆ ಸಿನಿಮಾಗೆ ಹೊಸ ಪೋಸ್ಟರ್ ಬಿಟ್ಟಿದ್ದಾರೆ. ಭಾಳ ಸಂತೋಷ, ಅವ್ರು ಒಳ್ಳೇದಾಗಲಿ. ಒಟ್ಟಾರೆ ಮೊದಲ ಹಂತದ ಸಚಿವರಿಗೆ ಸಾಕಷ್ಟು ಅಳೆದು ತೂಗಿ ಖಾತೆಗಳನ್ನ ನೀಡಲಾಗಿದೆ. ಎರಡನೇ ಹಂತದಲ್ಲಿ ಯಾರೆಲ್ಲ ಮಂತ್ರಿಗಳಾಗ್ತಾರೆ, ಯಾವ ಖಾತೆಗಳು ಹಂಚಿಕೆಯಾಗತ್ತೆ ಅನ್ನೋದು ಸ್ವಲ್ಪ ದಿನದಲ್ಲೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9.